ತನ್ವೀರ್ ಸೇಠ್ ಹರೀಶ್ ಗೌಡ ಭೇಟಿ ಗುಪ್ತ ಮಾತುಕತೆ. ನಿನ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂದಿದ್ದ ತನ್ವೀರ್ ಸೇಠ್ ತೀವ್ರ ಕುತೂಹಲ ಮೂಡಿಸಿದ ನಾಯಕರ ಭೇಟಿ. ಪೋಕ್ಸೋ ಪ್ರಕರಣ ದಾಖಲಾದ ಬೆನ್ನಲ್ಲೇ ಪೊಲೀಸರಿಗೆ ಸಿಗದ ಮಲ್ಲಿಕಾರ್ಜುನ ಮುತ್ಯ. ಆಂಧ್ರ ತೆಲಂಗಾಣ ಭಾಗದಲ್ಲಿ ತಲೆಮರೆಸಿಕೊಂಡಿರೋ ಶಂಕೆ. ಟವರ್ ಲೊಕೇಶನ್ ಆಧರಿಸಿ ಹುಡುಕಾಟ. ಇಂದು ನಿರೀಕ್ಷಣಾ ಜಾಮೀನು ಸಲ್ಲಿಕೆ ಸಾಧ್ಯತೆ. ಮಲ್ಲಿಕಾರ್ಜುನ ಮುತ್ಯನಿಂದ ನಿಜಕ್ಕೂ ಅನುಚಿತ ವರ್ತನೆ ಆಗಿದ್ಯಾ? ಸಂತ್ರಸ್ತೆ ಮತ್ತು ಸಂತ್ರಸ್ತೆ ಪೋಷಕರ ವಿಚಾರಣೆಗೂ ತಯಾರಿ. ಹಲವು ಆಯಾಮದಲ್ಲಿ ಮಾಹಿತಿ ಕಲೆ ಹಾಕಲಿರೋ ಪೊಲೀಸರು. ಅಲ್ಪಸಂಖ್ಯಾತ ಇಲಾಖೆಯಲ್ಲಿ 625 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ. ಲೋಕಾಯುಕ್ತರಿಂದ ವಕ್ಫ್ ಸಚಿವ ಜಮೀರ್ ಅಹಮದ್ಗೆ ನೋಟಿಸ್. ಆರೋಪದ ಸಂಬಂಧ ಉತ್ತರ ನೀಡುವಂತೆ ಸೂಚನೆ. ಸಚಿವರಿಗೆ ಎದುರಾಗುತ್ತಾ ಸಂಕಷ್ಟ? ಬಿಎಸ್ ಯಡಿಯೂರಪ್ಪನವರಿಗೆ 84ನೇ ಹುಟ್ಟುಹಬ್ಬದ ಸಂಭ್ರಮ. ಕಮಲಕೋಟೆಯ ಶಿಕಾರಿ ವೀರನಿಗೆ ಶುಭಾಶಯಗಳ ಮಹಾಪೂರ. ತವರು ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ. ದೇವಾಲಯದಲ್ಲಿ ವಿಶೇಷ ಪೂಜೆ. ಮಂಗಳೂರಿನಲ್ಲಿ ಚೈನ್ ಲಿಂಕ್ ಹೆಸರಿನಲ್ಲಿ ಬ್ಲೇಡ್ ಕಂಪನಿ ಕಾರ್ಯಾಚರಣೆ. ಉದ್ಯೋಗಾವಕಾಶವಿದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಪಂಗನಾಮ. ನೂರಾರು ಸ್ಟೂಡೆಂಟ್ಸ್ಗೆ ಕೋಟ್ಯಾಂತರ ರೂಪಾಯಿ ಟೋಪಿ. ನ್ಯೂಸ್ ಫಸ್ಟ್ ವರದಿ ಬಳಿಕ ಎಚ್ಚೆತ್ತ ಆರೋಗ್ಯ ಇಲಾಖೆ. ಮೈಸೂರಲ್ಲಿ 16 ನಕಲಿ ಕ್ಲಿನಿಕ್ಗಳಿಗೆ ಬಿತ್ತು ಬೀಗ. 8 ಮಂದಿ ನಕಲಿ ವೈದ್ಯರ ವಿರುದ್ಧ ಕ್ರಮ. 37 ಕ್ಲಿನಿಕ್ಗಳಿಗೆ ದಂಡ. ಸಫಾರಿಗೆ ತೆರಳುವ ಪ್ರವಾಸಿಗರ ಜೀವದ ಜೊತೆ ಚೆಲ್ಲಾಟ. ಲೈಸೆನ್ಸ್, ಫಿಟ್ನೆಸ್ ಇಲ್ಲದ, ಇನ್ಶೂರೆನ್ಸ್ ಲ್ಯಾಬ್ಸ್, ಎಮಿಷನ್ ಟೆಸ್ಟ್ ಆಗದ ವಾಹನಗಳ ಬಳಕೆ. ಕಬಿನಿ ಹಿನ್ನೀರಿನಲ್ಲಿ ಓಡಾಡುವ ಸಫಾರಿ ವಾಹನಗಳ ಬಗ್ಗೆ ಪ್ರಾದೇಶಿಕ ಆಯುಕ್ತರು ಡಿಸಿಗೆ ದಾಖಲೆ ನೀಡಿದ ರೈತರು. ಬಂಜಾರ ಸಮಾಜದ ವ್ಯಕ್ತಿಯ ಕೊರಳಿಗೆ ಕೈ ಹಾಕಿ ತಳ್ಳಿದ ಡಿಸಿ. ಬೆಳಗಾವಿಯಲ್ಲಿ ಸಂತ ಸೇವಾಲಾಲ್ ಜಯಂತಿ ವೇಳೆ ಮೊಹಮ್ಮದ್ ರೋಷನ್ ದರ್ಪ. ಡಿಸಿ ತಳ್ತಾ ಇರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಇಂಡಿಕೇಟರ್ ಹಾಕದೆ ಬಂದಿದ್ದಕ್ಕೆ ಬೈಕ್ ಸವಾರನಿಗೆ ಹೆಲ್ಮೆಟ್ನಿಂದ ಗೂಸ. ಆಕ್ಟಿವಾ ಬೈಕ್ ಸವಾರನಿಗೆ ಸ್ಕೂಲ್ ಬಸ್ ಚಾಲಕನ ಥಳಿತ. ವರ್ತೂರಿನ ಶೋಭಾ ಡ್ರೀಮ್ ಅಪಾರ್ಟ್ಮೆಂಟ್ ಬಳಿ ಘಟನೆ. ಬೆಳಗಾವಿ ಬ್ರಿಮ್ಸ್ನಲ್ಲಿ ಚಿಕಿತ್ಸೆ ಫಲಿಸದೆ 25 ವರ್ಷದ ವಿವಾಹಿತೆ ಸಾವು. ಗಂಡನ ಮನೆಯವರ ಕಿರುಕುಳಕ್ಕೆ ಮಹಿಳೆ ಬಲಿ ಆರೋಪ. ಆಸ್ಪತ್ರೆ ಎದುರಿಗೆ 2 ಕುಟುಂಬಗಳ ನಡುವೆ ಗಲಾಟೆ. ಕಾಫಿ ನಾಡಲ್ಲಿ ಮುಂದುವರೆದ ಕಾಡು ಪ್ರಾಣಿಗಳ ಉಪಟಳ. ಕೊಪ್ಪದ ಬಸರಿಕಟ್ಟೆ ತೋಟದಲ್ಲಿ 50ಕ್ಕೂ ಹೆಚ್ಚು ಕಾಡು ಕೋಣಗಳು ಪ್ರತ್ಯಕ್ಷ. ಸ್ಥಳೀಯರಲ್ಲಿ ಹೆಚ್ಚಿದ ಆತಂಕ. ತೋಟಕ್ಕೆ ಕಾಲಿಡಲು ಕಾರ್ಮಿಕರ ಹಿಂದೇಟು. ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ನಿಂದ ಗುಡ್ ನ್ಯೂಸ್. ಈ ಭಾನುವಾರ 5 ಗಂಟೆಯಿಂದಲೇ ಸಂಚರಿಸಲಿವೆ ಮೆಟ್ರೋ. ರಾಜ್ಯ ಮಟ್ಟದ ಪೊಲೀಸ್ ರನ್ ಕಾರ್ಯಕ್ರಮ ಹಿನ್ನೆಲೆ ಸೇವೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನ ನಿರ್ಮಾಣಕ್ಕೆ ಗೃಹಲಕ್ಷ್ಮಿ ಹಣ ನೀಡಿದ ಮಹಿಳೆಯರು. 2,50,000 ದಾನ ನೀಡಿದ 850 ಗೃಹಲಕ್ಷ್ಮಿಯರು. ಮೆಚ್ಚುಗೆಗೆ ಪಾತ್ರರಾದ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸ್ತ್ರೀಯರು. ಅಕ್ರಮ ಮದ್ಯ ಮಾರಾಟಕ್ಕೆ ಬೇಸತ್ತು ಗ್ರಾಮಸ್ಥರಿಂದಲೇ ರೇಡ್. ಚೀಲಗಟ್ಟಲೆ ಸೆಕೆಂಡ್ಸ್ ಮದ್ಯ ತಂದು ರಸ್ತೆಗೆ ಸುರಿದ ಹಳ್ಳಿಗರು. ಕಡೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಘಟನೆ. ಟೀಂ ಇಂಡಿಯಾ ಆಟಗಾರ ರಿಂಕು ಸಿಂಗ್ಗೆ ಪಿತೃಶೋಕ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ತಂದೆ ಖಾನ್ ಚಂದ್ ಸಿಂಗ್ ನಿಧನ. ಗ್ರೇಟರ್ ನೋಯ್ಡಾದ ಆಸ್ಪತ್ರೆಯಲ್ಲಿ ಕೊನೆಯುಸಿರು.
ಜಿಂಬಾಬ್ವೆ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಜಯ. ಚೆನ್ನೈನಲ್ಲಿ ನಡೆದ ಪಂದ್ಯದಲ್ಲಿ ಜಿಂಬಾಬ್ವೆ ವಿರುದ್ಧ 72 ರನ್ಗಳ ಭರ್ಜರಿ ಗೆಲುವು. ಸೆಮಿಫೈನಲ್ ತಲುಪುವ ಆಸೆಯನ್ನ ಜೀವಂತ ಉಳಿಸಿಕೊಂಡ ಭಾರತ. ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಅಭಿಷೇಕ್ ಶರ್ಮಾಗೆ ಚೊಚ್ಚಲ ಅರ್ಧಶತಕ. ಜಿಂಬಾಬ್ವೆ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಮಾಡಿ ಶರ್ಮಾ 30 ಎಸೆತಕ್ಕೆ 4 ಬೌಂಡ್ರಿ 6 ಸಿಕ್ಸರ್ ಬಾರಿಸಿ ರನ್ ಸುರಿಮಳೆ. ರಾಘವೇಂದ್ರ ಸ್ವಾಮಿಗಳ ಆಲ್ಬಮ್ ಸಾಂಗ್ ರಾಯರ ದರ್ಶನ ಟೀಸರ್ ರಿಲೀಸ್. ಶ್ರೀ ಸುಬುಧೇಂದ್ರ ತೀರ್ಥರಿಂದಲೇ ಟೀಸರ್ ಪೋಸ್ಟರ್ ಬಿಡುಗಡೆ. ಈ ವೇಳೆ ನಟರಾದ ಜಗ್ಗೇಶ್, ರಿಷಬ್ ಶೆಟ್ಟಿ ಕೂಡ ಭಾಗಿ. ದ ರೈಸ್ ಆಫ್ ಅಶೋಕ ಸಿನಿಮಾ ಇಂದು ರಾಜ್ಯಾದ್ಯಂತ ರಿಲೀಸ್. ನೀನಾಸಂ ಸತೀಶ್, ಸಪ್ತಮಿ ಗೌಡ ನಟನೆ. ಪೇಡ್ ಪ್ರೀಮಿಯರ್ನಲ್ಲಿ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.